ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 4ನೇ ಸೆಮಿಸ್ಟರ್, ಪತ್ರಿಕೆ 3, ಕನ್ನಡ ಶಾಸನಗಳ ಅಧ್ಯಯನ, ತತ್ವಗಳು ಮತ್ತು ಆಯ್ದ ಪಠ್ಯಗಳು. ಇದರಲ್ಲಿರುವ 2ನೆಯ ಬ್ಲಾಕ್ 71 ಪಠ್ಯಶಾಸನಗಳು. ಈ ಬ್ಲಾಕಿನ 4ನೆಯ ಘಟಕ 284 ಬಾದಾಮಿ ಶಾಸನದ ಮಹತ್ವ. ಬಾದಾಮಿ ಶಾಸನ ಅಂದರೆ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ ಅಥವಾ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ, ಹೇಗಾದರೂ ಹೇಳಬಹುದು. ಇದರ ಮಹತ್ವ ಏನು ಅನ್ನೋದನ್ನು ಈ ಘಟಕದಲ್ಲಿ ನೋಡೋಣ. ಈ ಘಟಕದಲ್ಲಿ ನಾವು ಯಾವ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡ್ತೀವಿ ಅಂದರೆ, ಬಾದಾಮಿ ಶಾಸನದ ಚಾರಿತ್ರಿಕ ಮಹತ್ವ ಏನು, ಸಾಮಾಜಿಕ ಮಹತ್ವ ಏನು, ಸಾಂಸ್ಕೃತಿಕ ಮಹತ್ವ ಏನು, ಹಾಗೂ ಭಾಷಿಕ ವೈಲಕ್ಷಣಗಳ ಮಹತ್ವ ಏನು ಅನ್ನೋದನ್ನು ನಾವು ಈ ಘಟಕದಲ್ಲಿ ನೋಡ್ತೀವಿ. ವೈಲಕ್ಷಣಗಳು ಅಂದರೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ವಿಶೇಷ ಲಕ್ಷಣಗಳು ಅಂತ ಹೇಳಬಹುದು. ಅವುಗಳನ್ನು, ಈ ಎಲ್ಲ ಮಹತ್ವಗಳನ್ನು ಈ ಘಟಕದಲ್ಲಿ ಅಧ್ಯಯನ ಮಾಡೋಣ. ಈ ಶಾಸನದ ಮಹತ್ವಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ಬಗೆಯ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ, ಬಹಳಷ್ಟು ಪರೀಕ್ಷೆಗಳಲ್ಲಿ ಬಾದಾಮಿಯ ಕಪ್ಪೆ ಅರಭಟ್ಟ ಶಾಸನದ ಸಾಂಸ್ಕೃತಿಕ ಮಹತ್ವವನ್ನು ವಿವರಿಸಿ ಅಂತ 15 ಅಂಕಗಳ ಪ್ರಶ್ನೆ ಕೇಳಲಾಗಿದೆ. ಮತ್ತು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಎಲ್ಲ ಮಹತ್ವಗಳನ್ನು ಸೇರಿಸಿ ಬರೀಬೇಕು. ಅದೇ ಮೊದಲನೇ ಪ್ರಶ್ನೆಗೆ ಕೇವಲ ಸಾಂಸ್ಕೃತಿಕ ಮಹತ್ವವನ್ನು ಬರೀಬೇಕು. ಸೊ ಅಂಕಗಳನ್ನು ನೋಡಿಕೊಂಡು, ಪ್ರಶ್ನೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೀಬೇಕು. ಈ ಘಟಕವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಖಂಡಿತ 15 ಅಂಕಗಳ ಪ್ರಶ್ನೆಯನ್ನು ಸುಲಭವಾಗಿ ನೀವು ಉತ್ತರಿಸಬಹುದು. ಈ ಘಟಕದ ಪ್ರಮುಖ ಅಂಶಗಳಾದ ಮಹತ್ವಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ 2 ವಿಷಯಗಳನ್ನು ತಿಳ್ಕೊಳ್ಳೋಣ. ಅದೇನು ಅಂದರೆ, ಯಾವುದೇ ಒಂದು ಶಾಸನ ಅಧ್ಯಯನ ಮಾಡೋದು ಏನಕ್ಕೆ ಅಂದರೆ, ಆ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ, ಹಾಗೂ ಆ ಕಾಲದಲ್ಲಿ ಚಾರಿತ್ರಿಕ ಹಾಗೂ ಇತರ ವಿಷಯಗಳು ಹೇಗಿತ್ತು ಮತ್ತು ಭಾಷೆ ಹೇಗಿತ್ತು, ಹೀಗೆ ಆ ಶಾಸನದ ಸಮಯದಲ್ಲಿ ಸಾಮಾಜಿಕ, ಚಾರಿತ್ರಿಕ, ಸಾಂಸ್ಕೃತಿಕ ವಿಷಯಗಳು ಆ ಕಾಲಮಾನದಲ್ಲಿ ಹೇಗಿತ್ತು, ಜೊತೆಯಲ್ಲಿ ಭಾಷೆ, ಕನ್ನಡ ಭಾಷೆ ಆ ಸಮಯದಲ್ಲಿ ಹೇಗಿತ್ತು ಅನ್ನೋದನ್ನು ನಾವು ಶಾಸನದ ಅಧ್ಯಯನದ ಮೂಲಕ ತಿಳ್ಕೊತೀವಿ. ಹಿಂದಿನ ಘಟಕದಲ್ಲಿ ಅಂದರೆ ಘಟಕ 283ರಲ್ಲಿ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಎಲ್ಲ ವಿವರಗಳನ್ನು ತಿಳ್ಕೊಂಡಿದ್ವಿ. ಅದರ ಭಾಷೆ ಹೇಗಿತ್ತು, ಅದರ ಕಾಲ ಯಾವುದು, ಅದನ್ನು ರಚಿಸಿದ್ಯಾರು, ಅದರ ಅರ್ಥ ಏನು, ಇವೆಲ್ಲವನ್ನು ನಾವು ಹಿಂದಿನ ಘಟಕದಲ್ಲಿ ತಿಳ್ಕೊಂಡಿದ್ವಿ. ಇನ್ನೂ ಹಲವಾರು ವಿಷಯಗಳನ್ನು ಹಿಂದಿನ ಘಟಕದಲ್ಲಿ ತಿಳ್ಕೊಂಡಿದ್ವಿ. ಈ ಘಟಕದಲ್ಲಿ ಬಾದಾಮಿ ಶಾಸನದ ಮಹತ್ವವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಾವು ಏನು ನೆನ್ಪಿಟ್ಕೋಬೇಕು ಅಂದರೆ, ಬಾದಾಮಿ ಶಾಸನದ ಕಾಲ ಸುಮಾರು 7ನೇ ಶತಮಾನ. ಆ ಸಮಯದಲ್ಲಿ ಕಂಚಿಯ ಪಲ್ಲವರಿಗೆ, ಕರ್ನಾಟಕದ ಚಾಲುಕ್ಯರಿಗೆ ನಿರಂತರವಾಗಿ ಯುದ್ಧಗಳು ನಡೀತಾ ಇತ್ತು. ಇಂತಹ ಸಮಯದಲ್ಲಿ ಬಹುಶಃ ಚಾಲುಕ್ಯರ ಪರವಾಗಿ ಪಲ್ಲವರ ವಿರುದ್ಧ ಈ ಕಪ್ಪೆ ಅರಭಟ್ಟ, ಈ ಶಾಸನದ ಸೇನಾನಿ, ಈತ ಹೋರಾಡಿರಬಹುದು ಅಂತ ನಾವು ತಿಳ್ಕೋಬಹುದು. ಆದರೆ ಕಪ್ಪೆ ಅರಭಟ್ಟ ಚಾಲುಕ್ಯರ ಮನೆತನಕ್ಕೆ ಸಂಬಂಧಿಸಿದವನೋ ಅಥವಾ ಚಾಲುಕ್ಯ ಮನೆತನದ ಸಾಮಂತ ಅಧಿಕಾರಿಗಳ ಪರಿವಾರದವನೋ ಅಥವಾ ಅವರ ಸಾಮಂತ ರಾಜನೋ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿಯೋದಿಲ್ಲ. ಆದರೆ ಈ ಶಾಸನದಿಂದ ಕಪ್ಪೆ ಅರಭಟ್ಟನ ವ್ಯಕ್ತಿತ್ವ ಮಾತ್ರ ಸ್ಪಷ್ಟವಾಗಿ ಅರಿವಾಗುತ್ತೆ. ಮತ್ತೊಂದು ವಿಷಯ ಈಗ ಇಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ, ಆ ಕಾಲದ ಕನ್ನಡಿಗ ಅರಸರಾದ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರನ್ನು ಪಲ್ಲವರು ಸದಾ ವಿರೋಧಿಸ್ತಾ ಅವರನ್ನು ಸದೆಬಡಿಯುವ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಅದು ಯಾವತ್ತೂ ಸಾಧ್ಯ ಆಗಲಿಲ್ಲ. ಪಲ್ಲವರ ನಂತರ ಬಂದ ಚೋಳರು ಸಹ ಗಂಗರು ಮತ್ತು ಹೊಯ್ಸಳರೊಡನೆ ಸದಾ ಕದನಕ್ಕೆ ಇಳಿತಾ ಇದ್ರು. ಇಂತಹ ಪಲ್ಲವರೊಡನೆಯ ಚಾಲುಕ್ಯರ ಯುದ್ಧದಲ್ಲಿ ಕಪ್ಪೆ ಅರಭಟ್ಟ ಹೋರಾಡಿರ್ತಾನೆ ಅನ್ನೋದು ಈ ಶಾಸನದಿಂದ ಒಂದು
ಊಹೆಯನ್ನು ನಾವು ಮಾಡ್ಕೋಬಹುದು. ಈಗ ಕಪ್ಪೆ ಅರಭಟ್ಟನ ಶಾಸನದ ಚಾರಿತ್ರಿಕ ಮಹತ್ವ ಏನು ಅಂತ ನೋಡೋಣ. ಶಾಸನ ತಜ್ಞ JF ಫ್ಲೀಟ್ ಅವರು ಹೇಳುವಂತೆ ಕಪ್ಪೆ ಅರಭಟ್ಟನ್ ಎಂಬ ಪದ ಮಿಶ್ರವರ್ಣದಲ್ಲಿ, ಅಂದರೆ ಕ್ಷತ್ರಿಯ ಪುರುಷನಿಗೆ ವಿಪ್ರ ಕನ್ಯೆಯಲ್ಲಿ ಹುಟ್ಟಿದ ಮಿಶ್ರವರ್ಣದ ಒಬ್ಬ ವ್ಯಕ್ತಿಗೆ ಹಾಗೂ ಆತ ಹೊಗಳು ಭಟ್ಟನಂತಹ ವ್ಯಕ್ತಿಗೆ ಈ ಅರಭಟ್ಟ ಅನ್ನೋ ಪದ ಹೋಲುತ್ತೆ ಅಂತ ಫ್ಲೀಟ್ ಅವರು ಹೇಳಿದ್ದಾರೆ. ಆದ್ದರಿಂದ ಈತ ಕ್ಷತ್ರಿಯನೂ ಹೌದು, ವಿಪ್ರನೂ ಹೌದು. ಬ್ರಾಹ್ಮಣನಾಗಿದ್ದಕ್ಕೆ ಕಾರಣ, ಅಂದರೆ ವಿಪ್ರನಾಗಿದ್ದಕ್ಕೆ ಕಾರಣ ಶಾಸ್ತ್ರ ಪರಿಚಯ ಅವನಿಗಿರುತ್ತೆ. ಕ್ಷತ್ರಿಯನಾಗಿದ್ದಕ್ಕೆ ಕಾರಣ ಅವನೊಬ್ಬ ವೀರನಾಗಿರ್ತಾನೆ, ಸಮರ್ಥ ಯೋಧನಾಗಿರ್ತಾನೆ. ತನ್ನ ಒಳ್ಳೆಯ ನಡವಳಿಕೆಯಿಂದ ಎಲ್ಲರಿಗೂ ಇಷ್ಟ ಆಗಿರ್ತಾನೆ. ಇನ್ನು ಈ ಶಾಸನದ ಅರ್ಥ ನಾವು ಹಿಂದಿನ ಘಟಕದಲ್ಲಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ತಿಳ್ಕೊಂಡಂಗೆ ಈತ ಅಂದರೆ ಕಪ್ಪೆ ಅರಭಟ್ಟ ಶತ್ರುಗಳಿಗೆ ಕಂಟಕಪ್ರಾಯ ಆಗಿದ್ದ. ಆದ್ದರಿಂದ ಅವನನ್ನು ಕಲಿಯುಗ ವಿಪರೀತನ್ ಅಂತ ಕರಿತಾ ಇದ್ರು. ಆತನ ಸಚ್ಚಾರಿತ್ರ, ಸಂಭಾವಿತ ಗುಣ ಎಲ್ಲರನ್ನ ಆಕರ್ಷಿಸ್ತಾ ಇತ್ತು. ನಿಜವಾದ ಮನುಷ್ಯ ಮಾನದಿಂದ ಇರಬೇಕೇ ಹೊರತು ಮಾನಭಂಗ ಆದ ಮೇಲೆ ಇರಬಾರ್ದು. ಮಾನಭಂಗ ಉಂಟಾದರೆ, ಅಂದರೆ ಅವಮಾನ ಆದರೆ ಸಾಯುವುದೇ ಶ್ರೇಷ್ಠ ಎಂಬ ವಿಚಾರದಲ್ಲಿ ಆತ ನಂಬಿಕೆ ಇರಿಸ್ಕೊಂಡಿದ್ದ. ಒಳ್ಳೆಯವರ ವಿಷಯದಲ್ಲಿ ಯಾವಾಗಲೂ ಒಳ್ಳೆಯವನಾಗಿರ್ತಾ ಇದ್ದ. ಎದುರಾಗಿ ನಿಂತ ಶತ್ರುಗಳಿಗೆ ಯಮನಂತೆ ಮಹಾವಿಷ್ಣುವಾಗಿ ಕಲಿಯುಗಕ್ಕೆ ವಿಪರೀತನ್ ಆಗಿದ್ದ. ಕಪ್ಪೆ ಅರಭಟ್ಟ ಅವನ ಸ್ನೇಹ ದೊರಕಿದರೆ ನೆಮ್ಮದಿಯ ಬದುಕಿರುತ್ತೆ. ಅವನನ್ನು ಕೆಣಕಿದ್ರೆ ಆತ ಸಿಂಹ ಸ್ವಪ್ನವಾಗಿ ಆ ಕೆಣಕಿದವರಿಗೆ ಕೆಡುಕು ಬರುವುದು, ಸಾಯುವುದು ನಿಶ್ಚಿತವಾಗಿರುತ್ತೆ. ಶಿಷ್ಟರ ರಕ್ಷಣೆ, ದುಷ್ಟರ ಶಿಕ್ಷೆ ಅವನ ಸಂಕಲ್ಪ ಆಗಿರುತ್ತೆ. ವಿವೇಕದಿಂದ ಇವನೊಂದಿಗೆ ವರ್ತಿಸಿದರೆ ಮಾತ್ರ ಇವನ ವಿರೋಧಿಗಳಿಗೆ ನೆಮ್ಮದಿ ಇರುತ್ತೆ. ಇಲ್ಲ ಆದರೆ ಅಂತಹವರಿಗೆ ಅಂತ್ಯ ಆಗುತ್ತೆ ಅಂತ ಈ ಶಾಸನ ಹೇಳುತ್ತೆ. ಇನ್ನು ಈ ಶಾಸನ ಸುಮಾರು 700ರಿಂದ 750 ಕಾಲಾವಧಿಯಲ್ಲಿ ರಚನೆಗೊಂಡಿರಬಹುದು. ಆಗ ಚಾಲುಕ್ಯರ 1ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ, ಅವನ ಮಗ ಕೀರ್ತಿವರ್ಮ ಇವರುಗಳು ವಿವಿಧ ಕಾಲಮಾನದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಇವರುಗಳ ಯಾವುದೋ ಒಬ್ಬ ರಾಜನ ಕಾಲದಲ್ಲಿ ಈ ಶಾಸನ ಹುಟ್ಟಿರಬಹುದು. ಬಹುಶಃ ಈ ಶಾಸನ 1ನೇ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ ಅಥವಾ ಅವನ ಮಗ ವಿಜಯಾದಿತ್ಯನ ಕಾಲದಲ್ಲಿ ಈ ಶಾಸನ ಹುಟ್ಟಿರಬಹುದು ಅನ್ನೋದನ್ನು ವಿದ್ವಾಂಸರು ಹೇಳ್ತಾರೆ. ಈ ವಿನಯಾದಿತ್ಯ ಯುದ್ಧ ಪ್ರಿಯ. ಅವನನ್ನು ಯುದ್ಧಮಲ್ಲ, ದುರ್ಧರಮಲ್ಲ ಅಂತ ಕರೀಲಾಗ್ತಿತ್ತು. ಈತನ ರಾಜ್ಯ ಸಿಂಹಳದವರೆಗೆ, ಅಂದರೆ ಶ್ರೀಲಂಕಾದೊಳಗೆ ವ್ಯಾಪಿಸಿತ್ತು. ಅವನ ನಂತರ ವಿಜಯಾದಿತ್ಯ ಅರಸನಾಗ್ತಾನೆ. ಇವನ ನೇತೃತ್ವದಲ್ಲಿ ಚಾಲುಕ್ಯ ಸೈನ್ಯ ಪಲ್ಲವರ 2ನೆಯ ಪರಮೇಶ್ವರನನ್ನು ಸೋಲಿಸಿತು. ಇವನ ರಾಜ್ಯ ಕನೋಜ್ನಿಂದ ಸಿಂಹಳದವರೆಗೆ ವಿಸ್ತರಿಸಿತ್ತು. ಆದ್ದರಿಂದ ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ಹೆಚ್ಚು ಕಾಲ ಯುದ್ಧದಲ್ಲೇ ನಿರತರಾಗಿದ್ದರು. ಇಂತಹ ಯುದ್ಧಗಳಲ್ಲಿ ಒಂದು ಯುದ್ಧದಲ್ಲಿ ಈ ಬಾದಾಮಿ ಶಾಸನದಲ್ಲಿರುವ ಕಪ್ಪೆಯ ಅರಭಟ್ಟ ಭಾಗವಹಿಸಿದ್ದ. ಆ ಯುದ್ಧದಲ್ಲಿ ಅವನು ಮಡಿದಿರಬಹುದು ಅಥವಾ ಸೋತಿರಬಹುದು. ಸೋತು ಅಪಮಾನಗೊಂಡು ತಾನೇ ಆತ್ಮಾರ್ಪಣೆ ಮಾಡಿಕೊಂಡಿರಬಹುದು ಅಂತ ಊಹಿಸಲಾಗಿದೆ. ಆದರೆ ಸಾವಿಗೆ ಸ್ಪಷ್ಟ ಕಾರಣವನ್ನು ಈ ಶಾಸನದಲ್ಲಿ ಕೊಟ್ಟಿಲ್ಲ. ಆದರೆ ವೀರನೊಬ್ಬನ ಶೌರ್ಯವನ್ನು ಈ ಶಾಸನ ಪ್ರಶಂಸಿಸಿದೆ. ಅದನ್ನು ನೋಡಿದರೆ ಆತ ಯುದ್ಧ ಮಾಡಿದ್ದು ಸಣ್ಣ ಪುಟ್ಟ ಯುದ್ಧ ಆಗಿರಲ್ಲ, ದೊಡ್ಡ ಯುದ್ಧವೇ ಆಗಿರಬೇಕು. ಪ್ರಾಚೀನ ಕಾಲದಲ್ಲಿ ವೀರರಿಗೆ ವಿಶೇಷ ಸ್ಥಾನಮಾನ, ಗೌರವಗಳಿತ್ತು. ಯುದ್ಧದಲ್ಲಿ ಗೆದ್ದರೆ ಊರಿನ ಜನರೆದುರು ಗೌರವ ಸಮರ್ಪಣೆಗಳಾಗ್ತಾ ಇತ್ತು. ಸೋತು ಹೋದರೆ ಆ ವೀರನ ಪೌರುಷಕ್ಕೆ ಅವಮಾನ ಆಗುವಂತಹ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟು ಅವಮಾನ ಮಾಡ್ತಾ ಇದ್ರು. ಅಂತಹ ಸಮಯದಲ್ಲಿ ಈ ಅವಮಾನವನ್ನು ಸಹಿಸಲಾಗದೆ ಕದಂಬ ದೊರೆ ಶಿವಾನಂದ ವರ್ಮನಂತಹವನು ದರ್ಬೆಯ ಹಾಸಿಗೆ ಮೇಲೆ ಶಾಶ್ವತ ಕೀರ್ತಿಯನ್ನು ಗಳಿಸ್ದ. ಅದೇ ಥರ ಈ ಕಪ್ಪೆ ಅರಭಟ್ಟ ಸಹ ಇಂತಹ ಅವಮಾನ ಎದುರಿಸಿ ಮೃತ್ಯುಗೆ
ಶರಣಾಗಿರಬಹುದು ಅಂತ ವಿದ್ವಾಂಸರು ಊಹಿಸಿದ್ದಾರೆ. ಚಾರಿತ್ರಿಕ ದೃಷ್ಟಿಯಿಂದ ಆ ವೀರಯುಗದಲ್ಲಿ ಅಂದರೆ 7ನೇ ಶತಮಾನದಲ್ಲಿ ಅವಮಾನ ಮಾನಭಂಗಕ್ಕಿಂತ ಮೃತ್ಯುವೇ ಶ್ರೇಷ್ಠ ಎಂಬ ನಂಬಿಕೆ ಗಾಢವಾಗಿದ್ದನ್ನು ಈ ಶಾಸನ ತೋರಿಸುತ್ತೆ. ಪಂಚಮುಖಿ ಮತ್ತು ಚಿದಾನಂದ ಮೂರ್ತಿಯವರ ಅಭಿಪ್ರಾಯ ಇದೇ ಆಗಿದೆ. ಆದರೆ ಗೋಪಾಲರು ಈ ಶಾಸನಕ್ಕೆ ಮತ್ತೊಂದು ಅರ್ಥವನ್ನು ಕೊಟ್ಟಿದ್ದಾರೆ. ಈ ಕಪ್ಪೆ ಅರಭಟ್ಟ ಅನ್ನುವನು ಬಹುಶಃ ಕಪ್ಪೆಯರ ಇರಬಹುದು ಅಂತ ಅವರು ಹೇಳ್ತಾರೆ. ಈ ಕಪ್ಪೆಯರ ಅನ್ನೋದನ್ನು ಕತ್ತಿಯರ ಎಂದೇ ಖ್ಯಾತನಾದ 1ನೇ ಕೀರ್ತಿವರ್ಮನ ಹೆಸರಿರಬಹುದು ಅಂತ ಅವರು ಊಹಿಸಿದ್ದಾರೆ. ಈ 1ನೇ ಕೀರ್ತಿವರ್ಮ ತನ್ನ ತಮ್ಮ ಮಂಗಳೇಶನ ರಾಜ್ಯದ ಹಪಾಹಪಿ ಅದನ್ನು ನೋಡಿ ಕೀರ್ತಿವರ್ಮ ವೈರಾಗ್ಯ ಅವಮಾನಗಳನ್ನು ಹೊಂದಿರ್ತಾನೆ. ಆದ್ದರಿಂದ ಅವನು ಆತ್ಮಾರ್ಪಣೆಯನ್ನು ಸಹ ಮಾಡಿಕೊಂಡಿರಬಹುದು ಅಂತ ಈ ಗೋಪಾಲರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದು ಈ ಶಾಸನದ ಮತ್ತೊಂದು ಅರ್ಥೈಸುವಿಕೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಆ ವೀರಯುಗದಲ್ಲಿ ಮಾನಭಂಗಕ್ಕಿಂತ ಮೃತ್ಯು ಪ್ರಾಪ್ತಿಯೇ ಶ್ರೇಷ್ಠ ಅನ್ನೋದು ನಂಬಿಕೆ ಇತ್ತು. ಬಾದಾಮಿ ಕಪ್ಪೆ ಅರಭಟ್ಟನ ಶಾಸನದ ಸಾಮಾಜಿಕ ಮಹತ್ವ ಏನು ಅಂತ ಈಗ ನೋಡೋಣ. ಮೊದಲೇ ಹೇಳಿದ ಹಾಗೆ ಈ ಶಾಸನದ ಕಾಲ ಕ್ರಿಸ್ತಶಕ 700ರ ಸುಮಾರು. ಆ ಕಾಲದಲ್ಲಿ ಚಾಲುಕ್ಯರು ನಿರಂತರವಾಗಿ ಯುದ್ಧಗಳನ್ನು ಮಾಡ್ತಾ ಇದ್ದಿದ್ದ ಕಾಲ. ಚಾಲುಕ್ಯ ರಾಜರ ವಿನಯಾದಿತ್ಯ, ಅವನ ಮಗ ವಿಜಯಾದಿತ್ಯ, ಅವನ ಮಗ 2ನೇ ವಿಕ್ರಮಾದಿತ್ಯ, ಅವನ ಮಗ 2ನೇ ಕೀರ್ತಿವರ್ಮ, ಅಂದರೆ 681ರಿಂದ 757ರ ನಡುವೆ ಈ ಶಾಸನ ಬಂದಿರಬಹುದು. ಇವರುಗಳು ಹಲವಾರು ಯುದ್ಧಗಳನ್ನು ಮಾಡ್ತಾಯಿದ್ರು. ಇದೇ ಅವಧಿಯಲ್ಲಿ ಈ ಶಾಸನ ಹುಟ್ಟಿರಬಹುದು ಅಂತ ಅಭಿಪ್ರಾಯವಿದೆ. ವಿಜಯಾದಿತ್ಯನ ಕಾಲದಲ್ಲಿ ಪಲ್ಲವರ ಮೇಲೆ ಯುದ್ಧ ನಡೆಯುತ್ತೆ. ಚಾಲುಕ್ಯರ ಸೇನೆ ಕಾಂಚೀಪುರವನ್ನು ಗೆದ್ದು 2ನೇ ಪರಮೇಶ್ವರನನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಪಡೆದಿರುತ್ತೆ. ಈ ಹಲವಾರು ಕಾಳಗಗಳಲ್ಲಿ ಬಾದಾಮಿಯ ಶಾಸನದ ನಾಯಕ ಕಪ್ಪೆ ಅರಭಟ್ಟ ಮಡಿದಿರಬಹುದು, ಅಥವಾ ಯಾವುದಾದ್ರೂ ಒಂದು ಹೋರಾಟದಲ್ಲಿ ಸೋತು ಅವಮಾನಗೊಂಡು ಅಪಮಾನಗೊಂಡು ಆತ್ಮಾರ್ಪಣೆ ಮಾಡಿಕೊಂಡಿರಬಹುದು ಎಂಬ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. RS ಪಂಚಮುಖಿಯವರ ಒಂದು ಊಹೆ ಏನು ಅಂದರೆ, ಕಪ್ಪೆ ಅರಭಟ್ಟನು ಅಸಹನೀಯವಾದ ಯಾವುದೋ ಒಂದು ಪೀಡನೆಗೆ ಒಳಗಾಗಿ ಅವಮಾನವನ್ನು ತಾಳ್ಕೊಳ್ಳೋದಕ್ಕಿಂತ ಸಾಯುವುದೇ ಮೇಲೆಂದು ಬಗೆದು ಕೊನೆಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತೆ ತೋರುತ್ತದೆ ಅಂತ RS ಪಂಚಮುಖಿಯವರು ಹೇಳಿದ್ದಾರೆ. ಈ ಶಾಸನದಿಂದ ನಮಗೆ ಸಾಮಾಜಿಕ ವಿಷಯ, ಆ ಕಾಲದ ಸಾಮಾಜಿಕ ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ಶೌರ್ಯ ಧೈರ್ಯಗಳಿಗೆ ಹೆಸರಾದ ವೀರರು ಸಾಮಾಜಿಕ ಮೌಲ್ಯಕ್ಕಾಗಿ ತಮ್ಮ ಆತ್ಮಾರ್ಪಣೆಯನ್ನು ಸಂತೋಷದಿಂದಲೇ ಮಾಡ್ಕೋತಾ ಇದ್ರು. ಸೋತಾಗ ಅಥವಾ ಅವಮಾನ ಆದಾಗ ಆತ್ಮಾಹುತಿ ಮಾಡ್ಕೋತಾ ಇದ್ರು. ಸಮಾಜ ಆ ಸಾವನ್ನು ಹೆಮ್ಮೆಯಿಂದಲೇ ಸ್ವೀಕರಿಸ್ತಾ ಇದ್ರು. ಆ ಆತ್ಮಾರ್ಪಣೆ ಮಾಡಿಕೊಂಡ ವೀರರನ್ನು ಗೌರವಿಸ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಈ ಬಾದಾಮಿ ಶಾಸನದಲ್ಲಿ 2 ಕಡೆ ವಿಷ್ಣುವಿನ ಹೆಸರಿದೆ. ಕಲಿಯುಗ ವಿಪರೀತನ್, ಮಾಧವ, ಹೀಗೆ ವಿಷ್ಣುವಿನ ಹೆಸರಿರೋದನ್ನು ನೋಡಿದ್ರೆ ಆ ಕಾಲದಲ್ಲಿ ಸಮಾಜವು ವೈದಿಕ ಪರಂಪರೆಗೆ ಹೆಚ್ಚು ಮನ್ನಣೆಯನ್ನು ನೀಡಿತ್ತು ಅನ್ನೋದು ನಾವು ತಿಳ್ಕೋಬಹುದು. ಚಾಲುಕ್ಯರು ಸರ್ವಧರ್ಮೀಯರಾದರು, ಎಲ್ಲ ಧರ್ಮಗಳನ್ನು ಅವರು ಗೌರವಿಸ್ತಾ ಇದ್ದರು. ಆದರೂ ಸಹ ಚಾತುರ್ವರ್ಣ ವ್ಯವಸ್ಥೆಯನ್ನು ಆ ಕಾಲದ ಸಮಾಜ ಸ್ವೀಕರಿಸಿತ್ತು ಅನ್ನೋದನ್ನು ಈ ಶಾಸನದ ವಿಷ್ಣು ಉಲ್ಲೇಖ ತೋರಿಸುತ್ತೆ. ಈ ಶಾಸನದಿಂದ ಮತ್ತೊಂದು ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ಕಪ್ಪೆ ಅರಭಟ್ಟ ಪ್ರಾಯಶಃ ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದ, ಜೊತೆಯಲ್ಲಿ ಮಿಶ್ರ ಕುಲದವನಾದ್ದರಿಂದ ಸಮರ್ಥನಾದ ಯೋಧನಾಗಿದ್ದ, ತನ್ನ ಒಳ್ಳೆಯ ನಡವಳಿಕೆಯಿಂದ ಕಲಿಯುಗ ವಿಪರೀತನೆಂದು ಹೆಸರಾಗಿದ್ದ, ಸಜ್ಜನನಾಗಿದ್ದ, ಸಂಭಾವಿತ ವ್ಯಕ್ತಿಯಾಗಿದ್ದ. ದುಷ್ಟರು ಅವನ ಹತ್ತಿರ ಸೇರ್ತಾ ಇರಲಿಲ್ಲ, ಯಾಕಂದರೆ ಅವನನ್ನು ಕಂಡ್ರೆ ಹೆದರ್ತಾ ಇದ್ರು. ಆತ ಮಾನಭಂಗವನ್ನು ಸಹಿಸುವುದಕ್ಕಿಂತ ಸಾಯುವುದೇ ಲೇಸು ಅಂತ ನಂಬಿದ್ದ. ಎದುರು ಬಿದ್ದ ಶೂರರನ್ನು ಮಹಾವಿಷ್ಣುವಿನಂತ ಆತ ನಿಗ್ರಹಿಸ್ತಾ ಇದ್ದ. ಕಪ್ಪೆ ಅರಭಟ್ಟ ಮನಸ್ಸು ಮಾಡಿದ್ರೆ ಒಳ್ಳೆಯದನ್ನು ಮಾಡಬಲ್ಲ, ಕೆಟ್ಟದ್ದನ್ನು ಮಾಡಬಲ್ಲ. ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನಾಗಿದ್ದ. ಅವನ ಶತ್ರುಗಳು ಅವನನ್ನು ಸರಿಯಾಗಿ
ಇಟ್ಕೋಬೇಕಾಗಿತ್ತು. ಅವನೊಂದಿಗೆ ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಅವರಿಗೆ ನೆಮ್ಮದಿಯೇ ಇಲ್ಲದಾಗ್ತಿತ್ತು. ಅವನನ್ನು ಎದುರು ಹಾಕ್ಕೊಳ್ಳೋದು ಸಿಂಹದ ಸಹವಾಸ ಮಾಡಿದಂತೆ ಅಂತ ಈ ಶಾಸನ ಕಪ್ಪೆ ಅರಭಟ್ಟನ ವೀರತ್ವವನ್ನು ಮತ್ತು ಅವನ ಒಳ್ಳೆಯತನವನ್ನು ವಿವರಿಸುತ್ತೆ. ಸಜ್ಜನಿಕೆ, ಗಾಂಭೀರ್ಯ, ಶೌರ್ಯ ಇವುಗಳೆಲ್ಲ ಇದ್ದ ಕನ್ನಡಿಗ ವೀರನೊಬ್ಬನ ವ್ಯಕ್ತಿ ಚಿತ್ರವನ್ನು ಈ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ತೋರಿಸಿಕೊಡುತ್ತೆ. ಆದರೆ ಈ ಶಾಸನದ ಕರ್ತೃ ಯಾರು, ಈ ಶಾಸನ ಯಾರ ಬಗ್ಗೆ ಇದೆ ಅನ್ನೋದು ಮಾತ್ರ ನಮಗೆ ತಿಳಿದು ಬಂದಿಲ್ಲ, ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಅಂತ ಹೇಳಬಹುದು. ಸಾಂಸ್ಕೃತಿಕ ಮಹತ್ವ, ಈ ಶಾಸನದ ಸಾಂಸ್ಕೃತಿಕ ಮಹತ್ವ ಏನು ಅಂತ ನೋಡೋದಾದರೆ, ಮರಣದ ಬಗ್ಗೆ ಈ ಶಾಸನ ಹಲವು ವಿಷಯಗಳನ್ನು ಹೇಳುತ್ತೆ. ಮರಣ ಅನ್ನೋದು ಲೌಕಿಕ ಜಗತ್ತಿನಲ್ಲಿ ಅತ್ಯಂತ ಕಡೆಯ ಸ್ಥಾನದಲ್ಲಿದೆ. ಅಲೌಕಿಕ ಜಗತ್ತಿನಲ್ಲಿ ಮಹತ್ತನ್ನು ಸಾಧಿಸಲು ಪೂರಕವಾದ ಮಾರ್ಗ ಮರಣ. ಜೈನರು ವಿವಿಧ ವ್ರತಗಳ ಮೂಲಕ ಮರಣಕ್ಕೆ ಆಹ್ವಾನ ಕೊಡ್ತಾರೆ. ಹಾಗೆ ಹಲವಾರು ಸಾಧು ಸಂತರುಗಳು, ಮಹಾನ್ ವ್ಯಕ್ತಿಗಳು ಸಜೀವವಾಗಿ ಸ್ವರ್ಗಸ್ಥರಾಗಿದ್ದಾರೆ, ಬೃಂದಾವನಕ್ಕೆ ಸೇರಿಕೊಂಡಿರೋದನ್ನು ನಾವು ನೋಡಬಹುದು. ರಾಘವೇಂದ್ರ ಸ್ವಾಮಿಗಳು ಸಹ ಸಜೀವವಾಗಿ ಬೃಂದಾವನ ಸೇರಿಕೊಂಡಿರೋದನ್ನು ನಾವಿಲ್ಲಿ ನೆನಪಿಸ್ಕೋಬಹುದು. ಮಹಿಳೆಯರು ಸಹ ಸಹಗಮನ, ಅನುಗಮನ ಪದ್ಧತಿಗಳ ಮೂಲಕ ಮರಣವನ್ನು ಸಂಭ್ರಮಿಸಿ ವೀರ ಸ್ವರ್ಗಕ್ಕೆ ಹೋಗ್ತಾ ಇದ್ರು. ಇಂತಹ ಹಿನ್ನೆಲೆಯಲ್ಲಿ ಕಪ್ಪೆ ಅರಭಟ್ಟ ವೀರ ಸ್ವರ್ಗ ಪ್ರಾಪ್ತಿಗಾಗಿ ಆತ್ಮಾರ್ಪಣೆ ಮಾಡಿಕೊಂಡಿರಬಹುದು. ಅಂತಹ ಪರಂಪರೆ, ಸಾಂಸ್ಕೃತಿಕ ಸಾಮಾಜಿಕ ವ್ಯವಸ್ಥೆ ಆ ಸಮಯದಲ್ಲಿ ಚಾಲುಕ್ಯರ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ನೋಡಬಹುದು. ಅದೇ ಥರ ದೇಕಬ್ಬೆಯ ಶಾಸನ ಸಹ ಸತಿ ಪದ್ಧತಿಯನ್ನು ತೋರಿಸುತ್ತೆ. ಇದು ಮಹಿಳಾ ಸಮರ್ಪಣೆಯ ಶಾಸನವಾಗಿದೆ. ದೇಕಬ್ಬೆ ಶಾಸನ ಅದು ನಂತರದ ಶಾಸನ, ಸುಮಾರು 1057ನೇ ಕಾಲದ ಶಾಸನ ಅಂತ ಹೇಳ್ಬಹುದು. ಆ ಸತಿ ಪದ್ಧತಿಯ ತರಹನೇ ಪುರುಷರ ಆತ್ಮಸಮರ್ಪಣೆಯ ಶಾಸನಗಳು ಸಹ ಕನ್ನಡ ನಾಡಿನಲ್ಲಿ ಸಾಕಷ್ಟು ಸಿಕ್ಕಿವೆ. ರಾಷ್ಟ್ರಕೂಟ ಮತ್ತು ಹೊಯ್ಸಳರ ಕಾಲದಲ್ಲಿ ಕ್ರಮವಾಗಿ ವೇಳವಾಳಿ ಮತ್ತು ಗರುಡ ಪದ್ಧತಿಗಳು ಚಾಲ್ತಿಯಲ್ಲಿತ್ತು. ಹೀಗಾಗಿ ಜೀವಾರ್ಪಣೆಯ ಭಾಗಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಣೆಯಲ್ಲಿ ಇತ್ತು. ಅದು ಸಾಂಸ್ಕೃತಿಕ ಮೌಲ್ಯವನ್ನು ಪಡೆದುಕೊಳ್ತಾ ಇತ್ತು ಅನ್ನೋದನ್ನು ನಾವು ಈ ಶಾಸನದ ಮೂಲಕ ಸಹ ನೋಡಬಹುದು. ಈ ನೆಲೆಯಲ್ಲಿ ಕಪ್ಪೆ ಅರಭಟ್ಟನ ಶಾಸನ ಚಾಲುಕ್ಯರ ಕಾಲದ ಸಾಂಸ್ಕೃತಿಕ ರಾಯಭಾರಿಯಂತೆ ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ಈ ಶಾಸನದ ಭಾಷಿಕ ವೈಲಕ್ಷಣ್ಯಗಳನ್ನು, ಅದರ ಮಹತ್ವವನ್ನು ನೋಡಬೇಕಾದ್ರೆ, ಈ ಶಾಸನದ ಪಠ್ಯವನ್ನು ಛಂದೋಬದ್ಧವಾಗಿ ಮತ್ತೆ ಬರೆದಾಗ ಒಟ್ಟು ನಮಗೆ ವಿವಿಧ ಅರ್ಥ ಘಟಕಗಳ ಸಿಗುತ್ತೆ. ಮೊದಲನೆಯ ಅರ್ಥ ಘಟಕ 2 ಸಾಲಿದೆ, ಎರಡನೆಯ ಅರ್ಥ ಘಟಕ ಮತ್ತೆ 2 ಸಾಲಿದೆ, ಮೂರನೆಯ ಅರ್ಥ ಘಟಕ 3 ಸಾಲು, ನಾಲ್ಕನೆಯ ಅರ್ಥ ಘಟಕ 3 ಸಾಲು, ಐದನೆಯ ಅರ್ಥ ಘಟಕ 3 ಸಾಲಿದೆ. ಈ ಮೊದಲನೆಯ ಅರ್ಥ ಘಟಕ ಯಾವುದು ಅಂದರೆ, ಕಪ್ಪೆ ಅರಭಟ್ಟನ್ ಶಿಷ್ಯ ಜನಪ್ರಿಯನ್ ಕಷ್ಟ ಜನವರ್ಜಿತನ್ ಕಲಿಯುಗ ವಿಪರೀತನ್. ಇದು ಯಾವ ರೂಪದಲ್ಲಿದೆ, ಗದ್ಯನ ಪದ್ಯನ ಅಂತ ವಿದ್ವಾಂಸರಲ್ಲಿ ಬಹಳಷ್ಟು ಚರ್ಚೆಗಳಾಗಿದೆ. ನರಸಿಂಹಯ್ಯ ಪಂಚಮುಖಿಯವರು, ಸೇಡಿಯಾಪು ಕೃಷ್ಣ ಭಟ್ಟರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಸೇಡಿಯಾಪು ಕೃಷ್ಣ ಭಟ್ಟರು ಈ 2 ಸಾಲುಗಳನ್ನು, ಪದ ಪರಿಮಾಣವನ್ನು ಪರಾಮರ್ಶಿಸಿ ಇದರಲ್ಲಿ ಒಟ್ಟು ಕರ್ನಾಟಕ ಜಾತಿಯ 8 ಗಣಗಳ ರಾಶಿ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ಪದ್ಯನೇ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಎರಡನೆಯ ಅರ್ಥ ಘಟಕ, ಇದೊಂದು ಸಂಸ್ಕೃತದ ಶ್ಲೋಕ, ಅನುಷ್ಠುಪ್ ಛಂದದಲ್ಲಿದೆ, ಅಂದರೆ ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಇದರಲ್ಲಿ 4 ಪಾದಗಳಿವೆ. ಇಲ್ಲಿ 2 ಸಾಲಲ್ಲಿದೆ, ಆದರೆ ಇದನ್ನು ನಾವು 4 ಪಾದಗಳನ್ನಾಗಿ ಬರೀಬಹುದು. ವರಂ ತೇಜಸ್ವಿನೋ ಮೃತ್ಯು 1 ಪಾದ, ನ ತು ಮಾನವ ಖಂಡನಂ ಇದು 2ನೇ ಪಾದ. ಅದೇ ಥರ ಮೃತ್ಯು ತಕ್ಷಣಿ ಕೋದುಂಕಃ 4ನೇ ಪಾದ, ಮಾನಭಂಗಂ ದಿನೇ ದಿನೇ. ಹೀಗೆ ಇದನ್ನು 4 ಪಾದಗಳಲ್ಲಿ ನಾವು ನೋಡಬೇಕಾಗತ್ತೆ. ಪ್ರತಿ ಪಾದಕ್ಕೆ 8 ಅಕ್ಷರಗಳಿವೆ. ಪ್ರತಿ ಪಾದದ 5ನೇ ಅಕ್ಷರ ಲಘುವಾಗಿದೆ. ಹೀಗೆ ಇದು ಸ್ಪಷ್ಟವಾಗಿ ಅನುಷ್ಠುಪ್ ಛಂದಸ್ಸಿನಲ್ಲಿದೆ.
3, 4, 5ರ ಅರ್ಥಘಟಕಗಳು ತ್ರಿಪದಿಯ ರೂಪದಲ್ಲಿದೆ. ಮೂರನೆಯ ಅರ್ಥಘಟಕ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಇದು ಮೂರನೆಯ ಅರ್ಥಘಟಕ. ಇದು ತ್ರಿಪದಿಯ ರೂಪದಲ್ಲಿದೆ. ಪ್ರಾಸ ಇದೆ, ಗಾಯನದ ಮಾಧುರ್ಯತೆ ಈ ತ್ರಿಪದಿಯಲ್ಲಿ ಇದೆ. ಇನ್ನು 4ನೆಯ ಅರ್ಥಘಟಕ ಸ್ವಲ್ಪ ಹಳಗನ್ನಡದ ರೂಪದಲ್ಲೇ ಇದೆ. ಒಳ್ಳಿತ್ತ ಕೈವೋರಾರ್ ಪೊಲ್ಲದುವುದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತ ಮಿಲ್ಲಿ ಸಂದಿಕ್ಕುವುದು ಬಂದು ಅಂತ ಇದೆ. ಇದು ತ್ರಿಪದಿಯ ರೂಪದಲ್ಲಿದೆ. ಕುಳ ಮತ್ತು ಳಗಳ ವಿಚಾರದಲ್ಲಿ ಆದಿಪ್ರಾಸ ಮತ್ತು ಒಳಪ್ರಾಸಗಳಿವೆ. ನೋಡಿ, ಪ್ರತಿಯೊಂದು ಸಾಲಿನಲ್ಲೂ 2ನೆಯ ಅಕ್ಷರ ಳ ಅಥವಾ ಲಾ ಇದೆ. ಅಂದರೆ ಆದಿಪ್ರಾಸ ಇದೆ. ಆದಿಪ್ರಾಸ ಅಂದರೆ ಮೊದಲನೇ ಅಕ್ಷರ ಅಲ್ಲ, ನೆನ್ಪಿಟ್ಕೋಬೇಕು. ಸಾಲಿನ ಮೊದಲ ಪದದ 2ನೆಯ ಅಕ್ಷರ ಒಂದೇ ಆಗಿದ್ದರೆ ಅದಕ್ಕೆ ಆದಿಪ್ರಾಸ ಅಂತ ಹೇಳ್ತಾರೆ. ನಾವು ಅದನ್ನು ಹಿಂದೆ ಛಂದಸ್ಸಿನಲ್ಲಿ ಓದಿರಬಹುದು. ಇನ್ನು 5ನೇ ಅರ್ಥಘಟಕ ಕಟ್ಟಿದ ಸಿಂಘಮನ್ ಕೆಟ್ಟೊಡೇನೆ ಮಗಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗ ಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ ವಿಚಾರಂ ಅಂತ ಇದೆ. ಇದು ಸಹ ತ್ರಿಪದಿಯ ರೂಪದಲ್ಲಿದೆ. ಆದಿಪ್ರಾಸವಿದೆ. ಇದು ಯಾವ ಥರ ಇದೆ ಅಂದರೆ, ಅಂಶಗಳು ಹೇಗಿದೆ ಅಂದರೆ, ವಿಷ್ಣು 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 ಬ್ರಹ್ಮ ವಿಷ್ಣು 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 ಬ್ರಹ್ಮ ವಿಷ್ಣು. ಈ ರೂಪದ ತ್ರಿಪದಿಯಲ್ಲಿ ಈ 5ನೆಯ ಅರ್ಥಘಟಕ ಇದೆ. ಆದರೆ 2 ಮತ್ತು 3ನೆಯ ಗಣದ ಬಳಿಕ ತ್ರಿಪದಿಯ ಹಾಡಿಗೆ ಆಗುವಂತೆ ಯತಿಸ್ಥಾನ ಇಲ್ಲಿಲ್ಲ. ಇವೆಲ್ಲ ನೋಡಿದ್ರೆ ಇದೊಂದು ಜನಪದವಲ್ಲ, ಯಾರೋ ಪ್ರೌಢ ಪಂಡಿತನ ರಚನೆ ಇರಬಹುದು ಅಂತ ನಾವು ಹೇಳಬಹುದು. ಶಾಸನದ 3 ಅರ್ಥಘಟಕಗಳು ತ್ರಿಪದಿಯ ಲಕ್ಷಣಗಳನ್ನು ಹೊಂದಿದೆ. ಸಾಧುಗೆ ಸಾಧು ಎಂಬ ಅರ್ಥಘಟಕದಲ್ಲಿ ಆ ತ್ರಿಪದಿಯಲ್ಲಿ ಲಾಲಿತ್ಯ ಇದೆ, ಮಾಧುರ್ಯ ಇದೆ. ಆದರೆ ಇನ್ನುಳಿದ 2 ತ್ರಿಪದಿಗಳಲ್ಲಿ ಈ ಒಂದು ಲಾಲಿತ್ಯ ಅಥವಾ ಮಾಧುರ್ಯ ಇಲ್ಲ ಅಂತ ನಾವು ನೋಡಬಹುದು. ಅಕ್ಷರದೋಷದಂತಹ ಪ್ರಮಾದ ಈ ಶಾಸನದ ಪಠ್ಯದಲ್ಲಿ ಆಗಿಲ್ಲ. ಸಂಸ್ಕೃತ ಶ್ಲೋಕದಲ್ಲಿ ಅಂದರೆ 2ನೇ ಅರ್ಥಘಟಕದಲ್ಲಿ ಏನಿದೆ ಅಂದರೆ, ಒಂದು ಉದಾತ್ತ ಜೀವನದ ಧರ್ಮ ಏನು ಅಂತ ಅದು ಹೇಳುತ್ತೆ. ಸುಸಂಸ್ಕೃತ ವ್ಯಕ್ತಿಗೆ ತನ್ನ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಎಂಬ ಸಂದೇಶ ಇರೋದು ಇಡೀ ಶಾಸನದ ಮುಖ್ಯ ಸಂಗತಿಯಾಗಿದೆ. ಪ್ರಾಚೀನ ಕಾಲದಲ್ಲಿ ಸಂಪತ್ತು ವಿದ್ಯೆಗಳಿಗಿಂತ ವೀರ ಜೀವನವೇ ಜನಪ್ರಿಯ ಮೌಲ್ಯವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಸಾಹಿತ್ಯಿಕವಾಗಿ ನಿರೂಪಿತ ಆಗಿರೋದನ್ನು ನಾವು ನೋಡಬಹುದು. ಈ ಮೊದಲನೆಯ ಅರ್ಥಘಟಕದಲ್ಲಿ ಏನು ಹೇಳುತ್ತೆ ಅಂದರೆ, ಸಜ್ಜನ ಎಂಬುದನ್ನು ಕಲಿಯುಗ ವಿಪರೀತನ್ ಅಂತ ಹೇಳಿರೋದು ಇದು ಒಂದು ಅಲಂಕಾರೋಕ್ತಿ ಅನ್ನೋದನ್ನು ನಾವು ಗಮನಿಸಬಹುದು. 2ನೆಯ ಅರ್ಥಘಟಕದಲ್ಲಿ ಸಂಸ್ಕೃತ ಶ್ಲೋಕ, ಇದರ ಮೂಲ ಏನು ಅಂತ ಗೊತ್ತಿಲ್ಲ. ಆದರೆ ಆತ್ಮಾಭಿಮಾನವನ್ನು ಹೃದಯಂಗಮವಾಗಿ ಮನವರಿಕೆ ಮಾಡಿಕೊಟ್ಟಿದೆ. ಇದೊಂದು ಸುಭಾಷಿತದ ರೂಪದಲ್ಲಿದೆ. ಇನ್ನು 3ನೆಯ ತ್ರಿಪದಿಯಲ್ಲಿ ಅಂದರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್ ಆ ತ್ರಿಪದಿಯಲ್ಲಿ ಹಲವು ವಿಷಯಗಳನ್ನು ನಾವು ನೋಡಬಹುದು. ಬಾಧಿಪ್ಪ ಎಂಬ ಶಬ್ದ ಬಾಧಿಪ ಎಂಬ ಶಬ್ದದ ದ್ವಿತ್ವ ರೂಪ ಅನ್ನೋದನ್ನು ನಾವು ನೋಡಬಹುದು. ಕಲಿಯುಗ ವಿಪರೀತನ್ ಈ ಸಮಾಸವನ್ನು ಚತುರ್ಥಿ ತತ್ಪುರುಷ ಅಂತ ನಾವು ತಿಳ್ಕೋಬೇಕು. ಕಲಿಯುಗಕ್ಕೆ ವಿಪರೀತನ್ ಎಂದು ವಿಗ್ರಹ ವಾಕ್ಯವಾಗಿ ನಾವು ಅಭಿಪ್ರಾಯ ಪಟ್ಕೋಬಹುದು. ಮತ್ತೊಂದು ಪೆರನಲ್ಲ, ಈ ಶಬ್ದ ನ್ಯಾಯವಾಗಿ ಪೆರನಲ್ಲನ್ ಅಂತ ಇರಬೇಕಾಗಿತ್ತು. ಅಲ್ಲ ಎಂಬುದು ಕ್ರಿಯಾತ್ಮಕ ಕಾವ್ಯದ ಮೂಲ ರೂಪ ಅಲ್. ಇದು ಪ್ರಥಮ ಪುರುಷದ ಪುಲ್ಲಿಂಗ. ಬಹುಶಃ ಶಾಸನದಲ್ಲಿ ಅನ್ ಎನ್ನುವುದನ್ನು ಕೊರೆಯದೆ ಬಿಟ್ಟು ಹೋಗಿರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು 4ನೆಯ ಅರ್ಥಘಟಕ ಅಂದರೆ ಒಳ್ಳಿತ್ತ ಕೈವೋರಾರ್ ಪೊಲ್ಲದುವುದರಂತೆ. ಇದರಲ್ಲಿ ನಾವು ಒಳ್ಳಿತ್ತ ಅನ್ನೋದು ಒಳ್ಳಿತ್ತನ್ ಎಂದಿರಬೇಕಾಗತ್ತೆ. ಒಳ್ಳಿತ್ತು ರೂಪ ದ್ವಿತ್ವಗೊಂಡು ಒಳ್ಳಿತ್ತು ಆಗಿದೆ. ಹೀಗೆ ದ್ವಿತ್ವಗಳು ಆಗೋದು ಆಗಿನ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದು. ಇಲ್ಲಿಯೂ ಸಹ ಅನ್ ಎನ್ನುವುದು ದ್ವಿತೀಯ ಪ್ರತ್ಯಯದ ಅನ್ ಸವೆದು ಹೋಗಿದೆ.
ಬರೀ ಅ ಮಾತ್ರ ಇದೆ. ಒಳ್ಳಿತ್ತನ್ ಇರಬೇಕಾಗಿತ್ತು, ಒಳ್ಳಿತ್ತ ಮಾತ್ರ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಇನ್ನೊಂದು ಪದ ಬಹಳ ಮುಖ್ಯವಾದದ್ದು ಕೇಯ್ವರಾರ್ ಅಂತ ಇದೆ. ಹಳಗನ್ನಡದ ಶಬ್ದರೂಪ ಕೇಯ್ವರಾರ್. ಇದೊಂದು ಸಾಮಾನ್ಯವಾದ ಪದ. ಹಳಗನ್ನಡದಲ್ಲಿ ಭೂತ ಮತ್ತು ಭವಿಷ್ಯತ್ ಕಾಲದಲ್ಲಿರುವ ಏಕ ಮತ್ತು ಬಹುವಚನ ಕೃಲ್ಲಿಂಗಗಳ ಅನ್ ಮತ್ತು ಆರ್, ಈ ಎರಡೂ ಅಖ್ಯಾತ ಪ್ರತ್ಯಯಗಳು ಅನ್ ಮತ್ತು ಆರ್. ಅನ್ ಅನ್ನೋದು ಒನ್ ಓನ್ ಆಗುತ್ತೆ, ಆರ್ ಅನ್ನೋದು ಓರ್ ಎಂದಾಗೋದು ಪೂರ್ವದ ಹಳಗನ್ನಡದ ಲಕ್ಷಣ ಅನ್ನೋದನ್ನು ಸಹ ನಾವು ತಿಳ್ಕೋಬೇಕು. ಹಾಗೆ ಈ 4ನೆಯ ಘಟಕದಲ್ಲಿ ಅರ್ಥಘಟಕದಲ್ಲಿರುವ ಬಲ್ಲಿತ್ತು ಅನ್ನೋದು ದ್ವಿತ್ವ ರೂಪದಲ್ಲಿದೆ. ಬಲ್ಲಿತ್ತು ಅನ್ನೋದು ಅದರ ಸಹಜ ರೂಪ. ಇನ್ನೊಂದು ಸಂದಿಕ್ಕುಂ ಅಂತ ಒಂದು ಪದ ಬಳಸಲಾಗಿದೆ. ಇದು ದ್ವಿತ್ವ ರೂಪವಾಗಿ ಬಂದಿದೆ, ಅದು ವಿಕಲ್ಪವಾಗಿ ಬಂದಿದೆ. ಸಂಧಿಕ್ಕುಂ ಎಂಬ ಶಾಸನ ಪ್ರಯೋಗ ಈ ರೀತಿಯಲ್ಲಿ ದ್ವಿತ್ವ ರೂಪ ವಿಕಲ್ಪವಾಗಿ ನಾವು ಕಾಣಬಹುದು. ಇನ್ನು 5ನೇ ಅರ್ಥಘಟಕ ವಿಭಿನ್ನವಾಗಿದೆ. ಇದು ಸಹ ತ್ರಿಪದಿಯ ರೂಪದಲ್ಲೇ ಇದ್ದರೂ ಇದು ಯಾವ ಥರ ಗಣಗಳಿದೆ ಅಂದರೆ ವಿಷ್ಣು 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 ವಿಷ್ಣು, ವಿಷ್ಣು ಬ್ರಹ್ಮ ವಿಷ್ಣು ವಿಷ್ಣು, ವಿಷ್ಣು ಬ್ರಹ್ಮ ವಿಷ್ಣು ಎಂಬ ಅಂಶಗಣದ ರೂಪವಿದೆ. ಇಲ್ಲಿ 2ನೇ ಸಾಲಲ್ಲಿ ಬರುವ ಬಿಟ್ಟವಲ್ ಕಲಿಗೆ ವಿಪರೀತಂಗ ಇಹರ್ತ ಕಳ್ ಅಂತ ಇದೆ. ಇದನ್ನು ಅಹಿರ್ತ ಕಳ್ ಅಂತ ಓದ್ಕೋಬೇಕು. ಇಲ್ಲಿ ಸರೇಫದ್ವಿತ್ವದ ಪ್ರಯೋಗ ಇದೆ. ಅಹಿರ್ತಕಳ್ ಅಂತ ಬರೆಯೋದು ಸಾಮಾನ್ಯವಾದ ರೂಢಿ, ಆದರೆ ಅದನ್ನು ಅಹಿರ್ತಕ್ಕಳ್ ಅಂತ ಬರೆಯಲಾಗಿದೆ. ಪ್ರಾಚೀನ ಕಾಲದ ಶಾಸ್ತ್ರಗಳಲ್ಲಿ ಈ ತರಹದ ಸರೇಫದ್ವಿತ್ವದ ಪ್ರಯೋಗಗಳನ್ನು ನಾವು ನೋಡಬಹುದು. ಸರೇಫ ಅಂದರೆ ರಕಾರ ಸಹಿತವಾದ ಅಂತ ನೆನ್ಪಿಟ್ಕೋಬೇಕು. ಹಾಗೆ ಮತ್ತೊಂದು ನೆನ್ಪಿಟ್ಕೊಳ್ಳೋದು ದ್ವಿತ್ವ ಅಂದರೆ ಒತ್ತಕ್ಷರಕ್ಕೆ ನಾವು ದ್ವಿತ್ವ ಅಂತ ಹೇಳ್ತಾ ಇದ್ದಿದ್ದು ಪ್ರಾಚೀನ ಹಳಗನ್ನಡದಲ್ಲಿ. ಹಾಗೆ ಈ 5ನೇ ಅರ್ಥಘಟಕದ 3ನೇ ಸಾಲು ಕೆಟ್ಟರ್ ಮೇಣ್ ಸತ್ತರ ವಿಚಾರಂ ಅಂತ ಇದೆ. ಈ ಕೆಟ್ಟರ್ ಸತ್ತರ್ ಪ್ರಯೋಗಗಳಿಗೆ ಕೆಟ್ಟಾರ್ ಸತ್ತಾರ್ ಎಂಬ ರೀತಿಯಲ್ಲಿ ಬಳಸಿಲ್ಲ. ಅಂದರೆ ಭಾಷೆಯಲ್ಲಿ ಆಗಿರುವ ಬದಲಾವಣೆಯನ್ನು ಇದು ತೋರಿಸುತ್ತೆ. ಹಾಗೆ ಮಣ್ಣು ಎಂಬ ಶಬ್ದಕ್ಕೆ ಸಮುಚ್ಚಯ, ವಿಕಲ್ಪ, ಅವಧಾರಣೆ ಎಂಬ ಅರ್ಥವನ್ನು ನಾವು ಇಲ್ಲಿ ಹೊಂದಿಸ್ಕೋಬಹುದು. ಅವಿಚಾರಂ ಎನ್ನುವುದು ಕ್ರಿಯಾ ವಿಶೇಷಣ ವ್ಯಯ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಈಗ ಈ ಬಾದಾಮಿ ಕಪ್ಪೆ ಅರಭಟ್ಟನ ಶಾಸನದ ಭಾಷಿಕ ವೈಲಕ್ಷಣ ನೋಡಬೇಕಾದ್ರೆ ಛಂದೋ ವಿವೇಚನೆಯನ್ನು ಸಹ ನಾವು ಈಗ ಮಾಡಬೇಕಾಗತ್ತೆ. ಈ ಬಾದಾಮಿ ಶಾಸನದ ಪಾಠವನ್ನು ಛಂದಸ್ಸಿನ ದೃಷ್ಟಿಯಿಂದ ಪರಿಶೀಲಿಸೋದನ್ನು ಛಂದೋ ವಿವೇಚನೆ ಅಂತ ಹೇಳಬಹುದು. ಮೊದಲೇ ಹೇಳಿದ ಹಾಗೆ ಮೊದಲ 2 ಸಾಲುಗಳು ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್, ಇದು ಸ್ಪಷ್ಟವಾಗಿ ಪದ್ಯದ ಸಾಲುಗಳು ಅಂತ ಬಹುತೇಕ ವಿದ್ವಾಂಸರು, ಅದರಲ್ಲೂ ಸೇಡಿಯಾಪು ಕೃಷ್ಣ ಭಟ್ಟರು, ಪಂಚಮುಖಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಪ್ರತಿ ಸಾಲಲ್ಲೂ 4ರಂತೆ ಒಟ್ಟು ಕರ್ನಾಟಕ ಜಾತಿಯ 8 ಗಣಗಳು ಇರೋದನ್ನು ನೋಡಿ ಈ ಭಾಗವು ಗದ್ಯವಾಗಿರದೆ ಪದ್ಯವೇ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಕನ್ನಡ ಪ್ರಾಚೀನ ಛಂದೋಬಂಧಗಳ ಪದ್ಯ ಲಕ್ಷಣಗಳಾದ ಚತುಷ್ಪದ ಪದ್ಯ ರಚನೆ, ಅವಶ್ಯ ಲಕ್ಷಣವಾದ ಆದಿಪ್ರಾಸ ನಿಯಮ, ಪರಿಚಿತ ಲಯ ಸಂಬಂಧವಾದ ಗಣ ವಿಭಜನೆ ಇಲ್ಲಿ ಯಾವುದು ಕಾಣೋದಿಲ್ಲ. ಇನ್ನು 2ನೆಯ ಅರ್ಥಘಟಕ ಸಂಸ್ಕೃತ ಶ್ಲೋಕ. ಇದೊಂದು ಸಂಸ್ಕೃತದ ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಇದರಲ್ಲಿ 4 ಪಾದಗಳಿವೆ. ಪ್ರತಿ ಪಾದಕ್ಕೆ 8 ಅಕ್ಷರಗಳಿವೆ. ಪ್ರತಿ ಪಾದದ 5ನೆಯ ಅಕ್ಷರ ಲಘು ಇದೆ, 6ನೆಯ ಅಕ್ಷರ ಗುರುವಾಗಿದೆ, 7ನೆಯ ಅಕ್ಷರ 1 ಮತ್ತು 3ನೆಯ ಪಾದದಲ್ಲಿ ಗುರು, 2 ಮತ್ತು 4ನೆಯ ಪಾದಗಳಲ್ಲಿ ಲಘು ಇದೆ. ಇದು ಇಲ್ಲಿಯ ಲಕ್ಷಣ ಆಗಿದೆ. ಸಾಧಾರಣವಾಗಿ ಸಂಸ್ಕೃತ ಲೌಕಿಕ ಸಾಹಿತ್ಯದಲ್ಲಿ ಈ ಲಕ್ಷಣಗಳು ಇವೆ. ಇನ್ನು 3ನೆಯ ಅರ್ಥಘಟಕವಾದ ಮೊದಲನೆಯ ತ್ರಿಪದಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ, ಇದು ಅಂಶ ತ್ರಿಪದಿಯ ಲಕ್ಷಣದಲ್ಲಿದೆ. ಇದು ಹೇಗಿದೆ ಅಂದರೆ ವಿಷ್ಣು 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 ಬ್ರಹ್ಮ ವಿಷ್ಣು 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 ಬ್ರಹ್ಮ ವಿಷ್ಣು. ಇದು
ಆದಿಪ್ರಾಸ ನಿಬದ್ಧವಾದ ಗಾಯನಕ್ಕೆ ಸೊಗಸಾದ ರೂಪದಲ್ಲಿದೆ. ಪ್ರತಿ ಪಾದದ ಮೂರನೆಯ ಗಣದಲ್ಲಿ ಆದಿಪ್ರಾಸದ ಅಕ್ಷರ ಆವೃತ್ತಿಗೊಂಡಿರೋದನ್ನು ನಾವು ನೋಡಬಹುದು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಧೂ 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 ಧೂ, ಇದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಮೊದಲನೆಯ ಪಾದದಲ್ಲಿ ಒಳಪ್ರಾಸ ಏರ್ಪಡುತ್ತೆ. ಆಗ ಮೂರನೆಯ ಗಣದ ಮೌಲ್ಯ ಒಂದಂಶದಿಂದ ಹಿಗ್ಗಿ ಇನ್ನೊಂದು ರುದ್ರಗಣ ಕಾಣಿಸುತ್ತೆ. ಲಯದ ದೃಷ್ಟಿಯಿಂದ ಎರಡನೆಯದನ್ನು ಹಿಗ್ಗಿದ ವಿಷ್ಣುವನ್ನಾಗಿ, ಮೂರನೆಯದನ್ನು ಕುಗ್ಗಿದ ವಿಷ್ಣುವನ್ನಾಗಿ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ ವಿದ್ವಾಂಸರು. ಹೀಗಾಗಿ ಮೊದಲನೆಯ ಪಾದ ವಿಷ್ಣು 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 ವಿಷ್ಣುವನ್ನು ವಿಷ್ಣು ಬ್ರಹ್ಮ ರುದ್ರ ವಿಷ್ಣು ಅಂತ ಮತ್ತೆ ಗಣ ವಿಭಜನೆ ಮಾಡಿ ಒಳಪ್ರಾಸವನ್ನು ಕಂಡುಕೊಳ್ಳೋದು ಸರಿಯಾದ ಕ್ರಮ ಅಂತ ವಿದ್ವಾಂಸರು ಹೇಳಿದ್ದಾರೆ. ಆದರೆ ಎರಡನೆಯ ಮತ್ತು ಮೂರನೆಯ ತ್ರಿಪದಿಗಳಲ್ಲಿ ಒಳಪ್ರಾಸ ಇರೋದನ್ನು ನಾವು ನೋಡಬಹುದು. ಇನ್ನು ನಾಲ್ಕನೆಯ ಅರ್ಥಘಟಕ ಒಳ್ಳಿತ್ತ ಕೇವರಾರ್ ಪೊಲ್ಲದೋದರಂತೆ. ಈ ತ್ರಿಪದಿಯಲ್ಲಿ ಗಣರಚನೆ ಒಂದು ಗಣಸ್ಥಾನದ ಹೊರತು ಸಾಮಾನ್ಯ ಲಕ್ಷಣಕ್ಕೆ ಅನುಗುಣವಾಗೇ ಇದೆ ಅಂತ ಹೇಳಬಹುದು. ಪುರಾಕೃತ ಎಂಬ ಗಣ ಅಂಶಗಣ ಪದ್ಧತಿಗೆ ಅನುಸಾರವಾಗಿಲ್ಲ. ಇಲ್ಲಿ ಶಬ್ದದ ಸ್ವರೂಪ ಸಹ ಸರಿಯಾಗಿಲ್ಲ, ಪದ್ಯಾರ್ಥವು ಸರಿಯಾಗಿ ಆಗುತ್ತಿಲ್ಲ ಅಂತ ವಿದ್ವಾಂಸರು ವಿಶ್ಲೇಷಿಸಿದ್ದಾರೆ. ಇಲ್ಲಿ ಸಹ ವಿಪರೀತಂಗೆ ಅಂತ ಇರೋದನ್ನು ವಿಪರೀತ ಅಂತ ಮಾಡಿದ್ದಾರೆ. ಬಹುಶಃ ಕೊರೆಯುವಾಗ ತಪ್ಪಾಗಿರಬಹುದು ಅಂತ ಅಭಿಪ್ರಾಯ ಪಡಲಾಗಿದೆ. ಹಾಗಾಗಿದ್ದರೆ ಆಗ ಗಣರಚನೆ ವಿಷ್ಣುವೋ ರುದ್ರವೋ ಆಗಿರ್ತಾ ಇತ್ತು, ಛಂದಸ್ಸಿಗೆ ಬಾಧಕ ಆಗ್ತಾ ಇರಲಿಲ್ಲ. ಇನ್ನು ಈ ಘಟಕದಲ್ಲಿ ಪ್ರಾಸದ ವಿಚಾರ ಹೇಳಬೇಕಾದ್ರೆ ಕುಳ ಅಂದರೆ ಳ ಮತ್ತು ಲ ಕಾರ್ಯಗಳಿಗೆ ಆದಿಪ್ರಾಸ ಮತ್ತು ಒಳಪ್ರಾಸಗಳನ್ನು ನಾವಿಲ್ಲಿ ನೋಡಬಹುದು. ನೋಡಿ, ಪ್ರತಿ ಸಾಲಿನ ಪ್ರತಿ ಪಾದದ ಎರಡನೇ ಅಕ್ಷರ ಳ ಅಥವಾ ಲ ಇದೆ. ಇಂತಹ ಪ್ರಾಸ ಪ್ರಾಚೀನ ಕವಿಗಳಲ್ಲಿ ಬಹಳ ವಿರಳವಾಗಿ ಬಂದಿರೋದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಇನ್ನು ಐದನೆಯ ಅರ್ಥಘಟಕ ಅಂದರೆ ಮೂರನೆಯ ತ್ರಿಪದಿ ಕಟ್ಟಿದ ಸಿಂಘಮನ್ ಅನ್ನೋ ಒಂದು ತ್ರಿಪದಿಯಲ್ಲಿ ಗಣರಚನೆ ಅಂಶ ತ್ರಿಪದಿಯ ಸಾಮಾನ್ಯ ಲಕ್ಷಣಕ್ಕೆ ಅನುಸಾರವಾಗಿದೆ. ಆದರೆ ಎರಡನೆಯ ಪಾದದ ಮೂರನೆಯ ಗಣದ ಬಳಿಕ ತ್ರಿಪದಿಯ ಹಾಡಿಕೆಗೆ ಪರಿಪಾಠದಂತೆ ಬರಬೇಕಾದ ಸಹಜವಾದ ನಿಲುಗಡೆಗೆ ಅವಕಾಶ ಇಲ್ಲಿ ಇಲ್ಲ. ಈ ಪದ್ಯವು ತ್ರಿಪದಿಯ ರೂಪದಲ್ಲಿ ಸಂಪೂರ್ಣವಾಗಿ ಸಮ್ಮತವಾಗಿಯೇ ಇದ್ದರೂ ಸಹ ಪುನರಾವರ್ತನ ಸಂಪ್ರದಾಯಕ್ಕೆ ಅನುಗುಣವಾಗಿ ಪಠಿಸಲು ಬೇಕಾಗಿರುವ ಸೌಕರ್ಯ ಈ ತ್ರಿಪದಿಯಲ್ಲಿ ಇಲ್ಲ. ಆ ಕಾಲದಲ್ಲಿ ಪುನರಾವರ್ತನ ಸಂಪ್ರದಾಯ ಸಾರ್ವತ್ರಿಕವಾಗಿ ಇರಲಿಲ್ಲ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ಶಾಸನದ 3 ತ್ರಿಪದಿಗಳು ಜನಪದ ಸಾಹಿತ್ಯ ಮತ್ತು ಗ್ರಾಂಥಿಕ ಸಾಹಿತ್ಯ ಈ ಎರಡರ ಗುಣಲಕ್ಷಣಗಳನ್ನು ಮೈಗೂಡಿಸ್ಕೊಂಡಿದೆ ಅಂತ ಹೇಳಬಹುದು. ಗಣರಚನೆಯು ಗ್ರಾಂಥಿಕ ಸಾಹಿತ್ಯದ ಶಿಷ್ಟ ರಚನೆಯ ಕಟ್ಟುಪಾಡುಗಳನ್ನು ಅನುಸರಿಸಿದೆ. ಈ ಶಾಸನದ ಪಠ್ಯ ಜನಪದರವಾಗಿರದೆ ಪ್ರೌಢವಾಗಿದೆ. ಆದ್ದರಿಂದ ಇದನ್ನು ಒಬ್ಬ ಪಂಡಿತ ರಚಿಸಿದ್ದಾನೆ ಅನ್ನೋದನ್ನು ನಾವು ಗಮನಿಸಬಹುದು. ಒಡಿಯ ಪಾಲನೆಯನ್ನು ಈ ಶಾಸನದ ತ್ರಿಪದಿಯಲ್ಲಿ ನಾವು ನೋಡಬಹುದು. ಒಡಿ ಅಂದರೆ ಪದದ ಆರಂಭದ ಅಕ್ಷರವು ಯತಿಸ್ಥಾನದ ಅಕ್ಷರದ ಬಳಿಕ ಮತ್ತೆ ಆವೃತ್ತಿಗೊಳ್ಳೋದಕ್ಕೆ ಒಡಿ ಅಂತ ಹೇಳ್ತಾರೆ. ಅಂದರೆ ರಿಪೀಟ್ ಆಗೋದು. ಆವೃತ್ತಿಗೊಳ್ಳೋದು ಅಂದರೆ ರಿಪೀಟ್ ಆಗೋದು. ಅಂದರೆ ಒಡಿಯ ಪಾಲನೆಯನ್ನು ಈ ಶಾಸನದ ತ್ರಿಪದಿಯಲ್ಲಿ ನಾವು ನೋಡಬಹುದು. ಅದು ಹೇಗೆ ಅಂದರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್. ಇಲ್ಲಿ ಈ ಸಾಲಿನಲ್ಲಿ ಸಾ ಮಾ ಅಕ್ಷರಗಳಲ್ಲಿ ಆಕಾರ ಆವೃತ್ತಿಯ ಸ್ವರದ ಒಡಿಯಿದೆ. ಅಂದರೆ ಆಕಾರ ಸಾ ಸಾ ಮಾ ಮಾ ಅನ್ನೋದು ಈ ಸಾಲಿನ ಪ್ರತಿ ಪದದ ಆರಂಭದಲ್ಲಿದೆ. ಇದನ್ನು ನಾವು ಒಡಿ ಪಾಲನೆ ಅಂತ ಹೇಳ್ತೀವಿ. ಹಾಗೆ
ಎರಡನೇ ಪದ್ಯದಲ್ಲಿ ಒಳ್ಳಿತ್ತ ಕೈವಾರಾರ್ ಪೊಲ್ಲದು ಮದರಂತೆ ಅಂತ ಇದೆ. ಇಲ್ಲೂ ಸಹ ಒ ಮತ್ತು ಪೊ ಅಕ್ಷರಗಳಲ್ಲಿ ಒಕಾರದ ಆವೃತ್ತಿಯ ಸ್ವರ ಒಡೆಯಿದೆ. ಹೀಗೆ ಈ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಅದ್ಭುತವಾದ ಛಂದಸ್ಸಿನ ವಿಶ್ಲೇಷಣೆಯನ್ನು ನಾವು ಮಾಡಬಹುದು. ಹಲವಾರು ಛಂದಸ್ಸಿನ ಅಂಶಗಳನ್ನು ನಾವು ಈ ಶಾಸನದ ಪಠ್ಯದಲ್ಲಿ ಕಾಣಬಹುದಾಗಿದೆ. ಹೀಗಾಗಿ ಆ 7ನೆಯ ಶತಮಾನದಲ್ಲೇ ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ ಮತ್ತು ಕನ್ನಡದ ಛಂದೋರೂಪಗಳು ಇತ್ತು ಅನ್ನೋದನ್ನು ಈ ಶಾಸನದಿಂದ ಗೊತ್ತಾಗುತ್ತೆ. 850ರಲ್ಲಿ ನಮಗೆ ಕನ್ನಡದ ಮೊದಲ ಗ್ರಂಥ ದೊರಕಿದರೂ ಸಹ ಕವಿರಾಜ ಮಾರ್ಗ, ಅದಕ್ಕೆ ಮೊದಲೇ ಇಂತಹ ಶಾಸನಗಳಿಂದ ಕನ್ನಡದ ಭಾಷೆ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದೇ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಭಾಷಿಕ ಮಹತ್ವ ಅಂತ ಹೇಳಬಹುದು. ಹೀಗೆ ಈ ಘಟಕದ ಪ್ರಮುಖ ಅಂಶಗಳು ಏನು ಅಂದರೆ, ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ವಿವಿಧ ಮಹತ್ವಗಳನ್ನು ನಾವು ಈ ಘಟಕದಲ್ಲಿ ತಿಳ್ಕೊಂಡ್ವಿ. ಚಾರಿತ್ರಿಕವಾಗಿ ಆ ಕಾಲದ ಚಾಲುಕ್ಯರ ಹಾಗೂ ಪಲ್ಲವರ ನಡುವಿನ ಯುದ್ಧಗಳ ಬಗ್ಗೆ ತಿಳ್ಕೊಂಡ್ವಿ. ಪಲ್ಲವರ ನಂತರ ಸಹ ಆ ಪ್ರದೇಶ ಮತ್ತು ನಮ್ಮ ಕನ್ನಡ ನಾಡಿನ ಪ್ರದೇಶದ ವಿವಿಧ ರಾಜರುಗಳು ಹೇಗೆ ಯುದ್ಧಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ಸಹ ನಾವು ಇಲ್ಲಿ ತಿಳ್ಕೊಂಡ್ವಿ. ಮತ್ತು ಆ ಕಾಲದ ಸಾಮಾಜಿಕ ಮಹತ್ವವನ್ನು ತಿಳ್ಕೊಂಡ್ವಿ. ಹೇಗೆ ಒಬ್ಬ ವೀರನಾದವನು ಅವಮಾನ ಪಟ್ಟು ಬದುಕೋದಕ್ಕಿಂತ ಸಾಯುವುದೇ ಲೇಸು ಅನ್ನೋದನ್ನು ಹೇಗೆ ಅವನು ಪಾಲಿಸ್ತಾ ಇದ್ದ ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ನಂತರ ಸಾಂಸ್ಕೃತಿಕವಾಗಿ ಯಾವ ಬಗೆಯ ಪದ್ಧತಿಗಳು ಆ ಕಾಲದಲ್ಲಿತ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ಭಾಷಿಕವಾಗಿ ಕನ್ನಡ ಭಾಷೆ ಆ 7ನೆಯ ಶತಮಾನದಲ್ಲಿ ಹೇಗಿತ್ತು, ಎಷ್ಟು ಶ್ರೀಮಂತವಾಗಿತ್ತು, ಶಾಸನಗಳಲ್ಲಿ ಸಹ ಛಂದೋಬದ್ಧ ರೂಪಗಳನ್ನು ನಾವು ಕಾಣಬಹುದಿತ್ತು ಅನ್ನೋದನ್ನು ಈ ಶಾಸನ ತಿಳಿಸುತ್ತೆ. ಹೀಗೆ ಈ ಬಾದಾಮಿ ಶಾಸನದ ವಿವಿಧ ಮಹತ್ವಗಳನ್ನು ನಾವು ಈ ಘಟಕದಲ್ಲಿ ತಿಳಿದುಕೊಂಡ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ.